ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಅದೆಲ್ಲರಿಗೂ ಗೊತ್ತು, ಹೇಳ್ಬೇಕು ನೀನು ಬ್ಯಾಕ್ಗ್ರೌಂಡ್ ಮಾತಾಡ್ತಿರೋದು ನನ್ನ ಫ್ರೆಂಡ್ ಸುನಿಲ್. ಇವತ್ತು ನಾನು ಸ್ಕೂಲ್ ತೋರಿಸ್ತೀನಿ ನಿಮ್ಗೆ. ನಾನು ಓದಿದಂತ ಶಾಲೆ LKG ಇಂದ 10th ತನಕ ನಾವು ಒಂದೇ ಸ್ಕೂಲಲ್ಲಿ ಓದಿದ್ದು. ನನ್ನ ಫ್ರೆಂಡ್ಸ್ ಕೂಡ ಕೆಲವೊಬ್ರು ಬಂದಿದ್ದಾರೆ. ಸ್ಕೂಲ್ ಟೂರ್ ಮಾಡಿಸ್ತೀನಿ ಹೇಗಿತ್ತು ನಮ್ಮ ಶಾಲೆ ಅಂತ ಹೇಳಿ. ಬಿಕಾಸ್ ನಮ್ಮ ಹೆಮ್ಮೆ, ನಮ್ಮ ಹರಿಹರದಲ್ಲೇ ದಿ ಬೆಸ್ಟ್ ಸ್ಕೂಲ್ ನಾವು ಓದುವಾಗ. ಈಗ ಸುಮಾರು ಹೊಸ ಸ್ಕೂಲ್ಸ್ ಆಗಿದೆ, ಬಟ್ ಈಗ್ಲೂ ನಮ್ಗೆ ಆ ಎಮೋಷನ್ಸ್ ಒಳಗಡೆ ಬಂದ ತಕ್ಷಣ ಆ ಎಮೋಷನಲ್ ಫೀಲಿಂಗ್ ನಮ್ಗೆ ಅದು ಅನ್ಸುತ್ತೆ, ಗೊತ್ತಾಯ್ತು ನಮ್ಗೆ ಆ ಫೀಲಿಂಗು. ನೋಡಿ ಫ್ರೆಂಡ್ಸ್, ಇವಳು ಟೆಸ್ಟ್ ಸಪ್ಲಿಮೆಂಟರಿ ತನಕ ಫಸ್ಟ್ ಬಂದ್ಲು, ಇವಳು ಫೈನಲ್ಸ್ ಅಲ್ಲಿ ಫಸ್ಟ್ ಬಂದ್ಲು. ಲಾಸ್ಟ್ ಅಲ್ಲಿ ಫೈನಲ್ಸ್ ಗೆಲ್ತಾರಲ್ಲ ಹಂಗೆ ಇವಳು RCB, ಇದು ಮುಂಬೈ ಇಂಡಿಯನ್ಸ್ ಹೊಡೆದೆ ಲಾಸ್ಟ್ ಅಲ್ಲಿ. ಎಲ್ಲರೂ ಕಂಪ್ಲೀಟ್ ಆಗಿ ನೋಡಿ. ಬಿಕಾಸ್ ಇಷ್ಟು ದಿನ ನಗದೇ ಇರೋಷ್ಟು ಆ ಖುಷಿ, ಆ ಒಂದು ಮೊಮೆಂಟ್ಸ್ನ ನಾನು ಒಂದು ದಿನದಲ್ಲಿ ಅನುಭವಿಸಿದ್ದೀನಿ. ಅಷ್ಟು ಖುಷಿಯಾಗಿದ್ವಿ ಅವತ್ತು. ಕಾರಣ ನನ್ನ ಶಾಲೆಯ, ಅಂದರೆ ನಾವು ಒಟ್ಟಿಗೆ LKG ಇಂದ 10th ತನಕ ಎಲ್ಲರೂ ಒಟ್ಟಿಗೆ ಓದಿದ್ವಿ. LKGಯಲ್ಲಿ ಎಷ್ಟು ಜನ ಇದ್ವು, 10th ತನಕ ಅಷ್ಟು ಜನ ಒಟ್ಟಿಗೆ ಇದ್ದು ಔಟ್ಪುಟ್ ಆಗಿದ್ದು. ಆ 12 ವರ್ಷದ ನಮ್ಮ ಬಾಂಧವ್ಯ ಒಂದೇ ತಂದೆ ತಾಯಿಯ ಮಕ್ಕಳ ಥರ ನಾವಿದ್ವಿ. ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ಗೆಳೆತನ ನಮ್ಮ ಮಧ್ಯೆ ಇತ್ತು. ಆ ಎಲ್ಲ ಒಂದು ತುಣುಕುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಕೆಲವೊಂದು ವಿಚಾರಗಳನ್ನು ನಾನು ತಿಳಿಸ್ತೀನಿ. ಬಿಕಾಸ್ ನಾನು ಇಲ್ಲಿ ತನಕ ನನ್ನ ಶಾಲೆಗೆ ತೋರಿಸಿಲ್ಲ ನಿಮಗೆ. ಇವತ್ತು ಕಂಪ್ಲೀಟಾಗಿ ತೋರಿಸ್ಬೇಕು ಅಂದರೆ ಸಂಡೇ ಪ್ರೇಯರಲ್ಲಿ ಕೂತಿದ್ರು ಸಿಸ್ಟರ್ಸ್. ಬನ್ನಿ, ಇದು ನಮ್ಮ ಸ್ಟೇಜ್. ಆ್ಯಕ್ಚುಲಿ ನಾವು ಇರೋ ತನಕನೂ ಈ ಸ್ಟೇಜ್ ಹೆಂಗಿತ್ತು ಈಗಲೂ ಹಂಗೆ ಇದೆ. ಈ ಎಷ್ಟೋ ಎಷ್ಟು ಪ್ರೈಸ್ ತಗೊಂಡಿದ್ದೀವೋ ಗೊತ್ತಿಲ್ಲ. ಹಾಗೆ ಇದು ನನ್ನ ಲಾಂಗ್ ಜಂಪ್ ಪಿಟ್. ನಂಗೆ ತುಂಬಾ ಖುಷಿ ಆಗುತ್ತೆ ಇದನ್ನು ಹೇಳ್ಕೊಳ್ಳೋದ್ರಲ್ಲಿ. ಬಿಕಾಸ್ 7th ಇಂದ 10th ವರೆಗೂ ಪ್ರಾಕ್ಟೀಸ್ ಮಾಡಿದಂಥ ಪ್ಲೇಗ್ರೌಂಡ್ ಇದು. ಹ್ಯೂಜ್ ಪ್ಲೇಗ್ರೌಂಡ್ ನಮ್ಮದು. ಸಾಮಾನ್ಯ ಈಗಿನ ಶಾಲೆಗಳಲ್ಲಿ ಪ್ಲೇಗ್ರೌಂಡ್ಸ್ ಇರೋದೇ ಕಡಿಮೆ. ಮಕ್ಕಳನ್ನ ಸೇರಿಸುವಾಗ ದಯವಿಟ್ಟು ಪ್ಲೇಗ್ರೌಂಡ್ಸ್ ನೋಡಿಕೊಂಡು ಸ್ಕೂಲಿಗೆ ಸೇರಿಸ್ರಿ ಅಂತ ಹೇಳ್ತೀನಿ. ನಾವಿದ್ದಾಗ ಹೆಂಗಿತ್ತೋ ಇವತ್ತಿಗೂ ಹಾಗೆ ಇದೆ. ಕಾನ್ವೆಂಟ್ ಇದು, ಸೆಂಟ್ ಮೇರೀಸ್ ಕಾನ್ವೆಂಟ್ ಅಂತ ಹೇಳಿ. ಇದು ನನ್ನ ಸ್ಕೂಲ್ ನೋಡಿ. ಮೇಲೆ ನಿಮಗೆ ರೂಮ್ ಕಾಣಿಸೋದಿಲ್ಲ, ಎಂಡ್ ಆಗಿದೆಯಲ್ಲ, ಅದ್ರ ಕೆಳಗಿನ ರೂಮು ನಮ್ಮದು 10th ಸ್ಟ್ಯಾಂಡರ್ಡಲ್ಲಿ ನಮ್ಮದು ಕ್ಲಾಸ್ ರೂಮ್ ಆಗಿತ್ತು. LKG UKG ಓದುವಾಗೆಲ್ಲ ಕೆಳಗಡೆ ಇರ್ತಿದ್ವಿ. ಹೈಸ್ಕೂಲ್ಗೆ ಫಸ್ಟ್ ಫ್ಲೋರ್. ಇದು ನಮ್ಮ ಸ್ಟೇಜ್. ಗಿಂತ ಹೆಚ್ಚಾಗಿ ನಾನು ಸಮಯ ಕಳೆದಿದ್ದು ಈ ಫೀಲ್ಡಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಒಂದು ಸಲ ಹೇಳ್ಕೊಂಡಿದ್ದೆ, ನಾನು ಸ್ಪೋರ್ಟ್ಸ್ ಪರ್ಸನ್. 7th ಇಂದ 10th ವರೆಗೂ ನಾನು ನಮ್ಮಲ್ಲಿ ಹೋಬಳಿ ಲೆವೆಲ್, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಈ ಥರ ಸ್ಪೋರ್ಟ್ಸ್ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಾನು ಅಥ್ಲೀಟ್. 100 ಮೀಟರ್ಸ್, 200 ಮೀಟರ್ಸ್, ಲಾಂಗ್ ಜಂಪ್, ರಿಲೇ, ಈ ಥರ ನನ್ನ ಈವೆಂಟ್ಸ್ ನಾನು ಇಷ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಗೆಲ್ತಾಯಿದ್ದೆ, ಮುಂದಕ್ಕೆ ಹೋಗ್ತಾಯಿದ್ದೆ. ಈ ಥರ ನನ್ನ ಸ್ಪೋರ್ಟ್ಸ್ ಜರ್ನಿ ಸ್ಕೂಲ್ ಡೇಸಲ್ಲಿ ನಡೀತಾ ಇತ್ತು. ಆದ್ದರಿಂದನೇ ಏನೋ ಹೆಚ್ಚಾಗಿ ನನಗೆ ಆತ್ಮೀಯತೆ ಅಥವಾ ನಂದು ಅಂತ ಅನಿಸಿದ್ದು ಆ ಫೀಲ್ಡು. ನೋಡಿದ ತಕ್ಷಣ ನನ್ನ ಲಾಂಗ್ ಜಂಪ್ ಪಿಚ್ ಹತ್ರ ಹೋಗಿ ಒಂದು ನಿಮಿಷ ಒಂಥರ ಭಾವುಕಳಾದೆ ಅಂತಲೇ ಹೇಳ್ಬೋದು. ಹೇಳ್ಕೊಳಕ್ಕಾಗಲಿಲ್ಲ ನನಗೆ ನನ್ನ ಫ್ರೆಂಡ್ಸ್ ಮುಂದೆ. ಅದು ನನ್ನ ಪಿಚ್ ಅದು ಅಂತ ಅನಿಸ್ತು ನನಗೆ. ಅಷ್ಟು ನಾನು ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಪ್ರತಿದಿನ ಬೆಳಗ್ಗೆ 5ವರೆಗೆ ಸ್ಕೂಲಲ್ಲಿ ಇರ್ತಾಯಿದ್ದೆ. ಇವತ್ತಿಗೂ ಅದೆಲ್ಲದು ಮರುಕಳಿಸ್ದಂಗೆ ಆಯಿತು ನನಗೆ. ಏನು ಚೇಂಜ್ ಆಗಿಲ್ಲ. ಒಂಚೂರು ಅಟ್ಲೀಸ್ಟ್ ಏನಾದ್ರು ಒಂದು ಚೇಂಜಸ್ ಮಾಡಿರ್ಬೇಕಿತ್ತು. ಇಲ್ಲಿ ಬಂದು ಕೂರ್ತಿದ್ವಿ ಊಟಕ್ಕೆ. ಹೌದು, ನಿಮ್ಮ ಸ್ಕೂಲ್ ಚೆನ್ನಾಗಿದೆಯಾ? ನಮ್ಮ ಸ್ಕೂಲ್ ಚೆನ್ನಾಗಿದೆಯಾ? ಅವ್ರು ಚೆನ್ನಾಗಿದೆಯಾ? ಏನಿಲ್ವಾ? ಇಷ್ಟು ಗ್ರೌಂಡ್ ಎಲ್ಲೂ ಸಿಗೋದೇ ಇಲ್ಲ ಇವಾಗ. ಈ ಗ್ರೌಂಡ್ ಇಲ್ಲ ಅಲ್ಲಿ. ಒಂಥರ ದಿಢೀರಾಗಿ ಪ್ಲ್ಯಾನ್ ಆದಂಥ ಗೆಟ್ ಟುಗೆದರ್. ಇಲ್ಲಿ ನೀವು 6 ಜನನ ನೋಡ್ಬೋದು. 3 ಜನ ಹುಡುಗರು, 3 ಜನ ಹುಡುಗಿರು ಅನ್ನೋ ಲೆಕ್ಕದಲ್ಲಿ. ನನ್ನ ಫ್ರೆಂಡ್ಸು 3 ಜನ ಹುಡುಗರು ಲೋಕಲೈಟ್ಸ್. ಅವರು ಇದೇ ಊರಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅವ್ರು 3 ಜನ ನಮಗೆ ಪಟ್ಟಂತ ಸಿಕ್ಕಿದ್ರು. ಅಷ್ಟೇ ಅಲ್ಲ, ಇವ್ರ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ನಾನು ಮುಂಬರೋ ದಿನಗಳಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಬಿಕಾಸ್ MBA ಮಾಡಿಕೊಂಡು PG ಮಾಡಿಕೊಂಡು ಒಳ್ಳೆ ಎಜುಕೇಟೆಡ್ ಆಗಿಬಿಟ್ಟು ಸಿಟಿಗಳಲ್ಲಿ ವರ್ಕ್ ಮಾಡೋಕ್ಕೆ ಜಾಬ್ ಸಿಕ್ಕಿದ್ರೂ ಕೂಡ ಬಿಟ್ಟು ನಮ್ಮ ಊರಲ್ಲಿ ನಾವೇನಾದರೂ ಅಚೀವ್ ಮಾಡಬೇಕು ಅಂತ ಮಾಡ್ತಾ ಇರೋ ಇವರು. ಅವರ ಅಚೀವ್ಮೆಂಟ್ಸ್ ನಿಜವಾಗ್ಲೂ ಮೆಚ್ಚುವಂಥದ್ದೇ. ಅದನ್ನು ಮುಂದೆ ಒಂದು ದಿನ ತೋರಿಸಿ ಹೇಳ್ತೀನಿ ಎಷ್ಟು ಜನಕ್ಕೆ ಅವರಿಂದ ಉಪಕಾರ ಆಗ್ತಾಯಿದೆ ಅಂತ.
ಹಾಗೆ ಇವರು ಇಬ್ಬರು ಹುಡುಗಿರು, ಒಬ್ಬಳು ಹುಬ್ಳಿ, ಇನ್ನೊಬ್ಬಳು ಮಹಾರಾಷ್ಟ್ರ. ಅಷ್ಟು ದೂರದಿಂದ ಅವರೇ ಬರುವಾಗ ನಾನು ಬರೋಕ್ಕೇನು ಅಂತ ನಾನು ಹರಿಹರಕ್ಕೆ ಹೋದೆ. ಹೋಗಿ ಎಲ್ಲರೂ ಮೀಟಾಗಿ ಕಾಲ ಕಳೆದಂಥ ಸಮಯ, ನನ್ನ ಶಾಲೆ, ಸ್ಟೇಜು, ಕ್ಲಾಸ್ ರೂಮ್ಸು, ನಾವು ಆಟ ಆಡ್ತಿದ್ದ ಜಾಗ, ಮಳೆ ಬಂದಾಗ ಎಲ್ಲೋ ಕೂತ್ಕೋತಾ ಇದ್ವಿ. ಹಾಗೆ ಇದನ್ನು ಕಾನ್ವೆಂಟ್ ಅಂತ ಕರಿತೀವಿ. ಹೆಚ್ಚು ಜನಕ್ಕೆ ಕ್ರಿಶ್ಚಿಯನ್ ಕಾನ್ವೆಂಟಲ್ಲಿ ಓದದೇ ಇರೋರಿಗೆ ಗೊತ್ತಿರಲ್ಲ. ಅಲ್ಲಿ ಪ್ರೇಯರ್ ನಡೀತಾ ಇತ್ತು. ಸೊ ಜಾಸ್ತಿ ನಾವು ಗಲಾಟೆನೂ ಮಾಡೋಕ್ಕಾಗಲ್ಲ, ಅಂದರೆ ಸೈಲೆಂಟಾಗಿ ಹೋಗಿ ಬಂದಂಗೆ ಇತ್ತು. ಅಲ್ಲಿಂದ ನೇರವಾಗಿ ನಾವು ಐರಣಿ ಹೊಳೆ ಮಠ ಅಂತ ದೇವಸ್ಥಾನ ಇದೆ ನಮ್ಮ ಹರಿಹರದಿಂದ ಸ್ವಲ್ಪ ದೂರದಲ್ಲೇ. ಆ ಮಠಕ್ಕೆ ಹೋಗಿ, ತುಂಗಭದ್ರಾ ನದಿ ಕೂಡ ಇದೆ. ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹರಿಹರೇಶ್ವರ ದೇವಸ್ಥಾನ ಸುಮಾರು ಸಲ ಎಲ್ಲರೂ ಹೋಗಿದ್ದರಿಂದ ಈ ಮಠಕ್ಕೆ ಹೋಗೋಣ ಅಂದ್ಕೊಂಡು ಹೋದ್ವಿ. ನಿಜ ಹೇಳ್ತೀನಿ, ಫ್ರೆಂಡ್ಸ್ ಇಲ್ಲದೆ ಇರೋರು ತುಂಬ ನತದೃಷ್ಟರು ಅಂತ ಹೇಳ್ತೀನಿ. ಫ್ರೆಂಡ್ಸ್ ಅನ್ನೋದಕ್ಕಿಂತ ನಾನು ಹೇಳಿದಾಗೆ ಒಂದು ಫ್ಯಾಮಿಲಿ ಅನ್ನೋ ಬಾಂಡಿಂಗ್ ನಮ್ಮಲ್ಲಿದೆ. ಇವತ್ತಿಗೂ ಅದೇ ಭಾಷೆ, ಅದೇ ಆತ್ಮೀಯತೆ, ಅದೇ ಸಲುಗೆ. ಏನಂದರೆ ನಮಗೆ ಅಪ್ಪ ಅಮ್ಮ ಎಲ್ಲ ಶಾಲೆಗೆ ಬರೋರು. ಜಾಸ್ತಿ ನಮ್ಮಮ್ಮ ಬರ್ತಾಯಿದ್ರು. ಎಲ್ರಿಗೂ ಕೂತ್ಕೊಂಡು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಬಂದು ಊಟ ತರ್ತಿದ್ರು, ಎಲ್ರಿಗೂ ಕೊಡ್ತಾಯಿದ್ರು. ಹಾಗೆ ಅವ್ರ ಪೇರೆಂಟ್ಸ್ ಬರ್ತಾಯಿದ್ರು. ನಾವೆಲ್ಲ ಸಣ್ಣ ಚಿಕ್ಕ ಹಬ್ಬಗಳು, ಫಂಕ್ಷನ್ಗಳಿಗೂ ಫ್ರೆಂಡ್ಸ್ ಮನೆಗಳಿಗೆ ಹೋಗ್ತಾಯಿದ್ವಿ. ಎಲ್ಲರೂ ಹೋಗ್ತಾಯಿದ್ವಿ. ನೀವು ನಂಬಲ್ಲ, ನಮ್ಮದೇ ಅದು ಏನೋ ಒಂದು ರೀತಿಯಾದ ಸ್ಪೆಷಲ್ ಬ್ಯಾಚ್ ಅಂತಲೇ ಹೇಳ್ಬೋದು. ಅಷ್ಟು ಆತ್ಮೀಯರಾಗಿದ್ವಿ ಎಲ್ಲರೂ. ಅದೇ ಪ್ರೀತಿ ವಿಶ್ವಾಸದಿಂದಲೇ ಇವತ್ತಿಗೂ ಸೇರಿಕೊಂಡಾಗ ನಾವು ಅದೇ ಥರ ಕಾಲ ಕಳೆಯೋಕ್ಕೆ ಸಾಧ್ಯ ಆಗುತ್ತೆ. ಕಾಲನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೇಳಿಸ್ಕೊಳ್ಳಿ. ದಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಲೈಫ್ ಆರ್ ನಾಟ್ ಥಿಂಗ್ಸ್, ದೇ ಆರ್ ಪೀಪಲ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ಮೆಮೊರೀಸ್ ಆ್ಯಂಡ್ ಪಿಕ್ಚರ್ಸ್. ದೇ ಆರ್ ಫೀಲಿಂಗ್ಸ್ ಆ್ಯಂಡ್ ಮೊಮೆಂಟ್ಸ್ ಆ್ಯಂಡ್ ಸ್ಮೈಲ್ಸ್ ಆ್ಯಂಡ್ ಲಾಫ್ಟರ್. ನಮ್ಮ ಜೀವನದಲ್ಲಿ ತುಂಬ ಬ್ಯೂಟಿಫುಲ್, ಅಂದರೆ ತುಂಬ ನಾವು ನೆನ್ಪಿಟ್ಕೊಳ್ಳೋವಂಥ ಸಂದರ್ಭಗಳು, ವಸ್ತುಗಳು ಯಾವುದು ಅಂದರೆ ಅದು ವಸ್ತುಗಳಲ್ಲ, ಅದು ಜಾಗಗಳು. ನಮ್ಮ ನೆನಪಿನಲ್ಲಿ ಕೊನೆಯವರೆಗೂ ಉಳಿಯೋದು ಆ ಜಾಗಗಳು, ಆ ನೆನಪುಗಳು, ಆ ಚಿತ್ರಗಳು, ಆ ಭಾವನೆಗಳು, ಆ ಕ್ಷಣಗಳು, ಆ ನಗು, ಆ ಖುಷಿ. ಇಷ್ಟನ್ನು ಹೇಳೋದು. ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವಿಟಿನ ನಾವು ಸ್ಪ್ರೆಡ್ ಮಾಡ್ತಾ ಹೋಗೋದಕ್ಕಿಂತ ಒಳ್ಳೆ ನೆನಪುಗಳನ್ನು, ಒಳ್ಳೆ ಮಾತುಗಳನ್ನು, ಒಳ್ಳೆ ಆ ಒಂದು ಚಿತ್ರಗಳನ್ನು ನಮ್ಮ ಮನಸ್ಸಲ್ಲಿ ಕೊನೆಯವರೆಗೂ ಉಳಿಸ್ಕೋಬೋದು. ಅದಕ್ಕೋಸ್ಕರನೇ ನಾವು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಒಂದು ಮೀಟಪ್ ಮಾಡೋಣ ಅಂತ ಬಂದ್ವಿ. ಈ ಮೀಟಪ್ ನಮ್ಗೆ ಅಷ್ಟು ತೃಪ್ತಿ ತಂದಿಲ್ಲ, ಕಾರಣ 6 ಜನ ಸಿಕ್ಕಿದ್ವಿ ಅಂತ. ಬಟ್ ಉಳಿದವರೆಲ್ಲ ಬೇಜಾರಾದರು. ಕೆಲವರು ಕೆಲಸದಲ್ಲಿ ಕಟ್ಟು ಬಿದ್ದು ಬರೋಕ್ಕಾಗಲಿಲ್ಲ, ಇನ್ನು ಕೆಲವರು ಗೊತ್ತೇ ಆಗಲಿಲ್ಲ, ಈ ಥರ ಆಯಿತು. ಬಟ್ ಎಲ್ಲರೂ ಮೀಟ್ ಆಗ್ತೀವಿ, ಆಗ ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ 10 ವರ್ಷದಿಂದ ಬೆಂಗಳೂರಿನ ಗುಹಾಂತರದಲ್ಲಿ ನಾವೆಲ್ಲ ಮೀಟ್ ಮಾಡಿದ್ವಿ, ಗೆಟ್ ಟುಗೆದರ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕ್ಲಾಸ್ಮೇಟ್ಸ್ ಸೇರಿಕೊಂಡಿದ್ವಿ. ಅದಂತೂ ಮೋಸ್ಟ್ ಮೆಮೊರಬಲ್ ಡೇ ಆಗಿತ್ತು ಅವತ್ತಿಂದು. ಅಷ್ಟು ಜನನು ಅಷ್ಟು ವರ್ಷ ಬಿಟ್ಟು ನೋಡೋದಿದೆಯಲ್ಲ, ಮೈ ಗಾಡ್, ಈಗಲೂ ಗೂಸ್ ಬಂಪ್ಸ್ ಬರುತ್ತೆ ನನಗೆ ನೆನೆಸ್ಕೊಂಡ್ರು. ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಸಿಗೋದು ಯಾವಾಗ ಗೊತ್ತಾ, ಒಳ್ಳೆ ಕ್ಷಣಗಳನ್ನು ಶಾಲೆಯಲ್ಲಿ ಕಳೆದಿದ್ರೆ ಮಾತ್ರ. ನಮ್ಮದೊಂಥರ ರೆಬಲ್ ಬ್ಯಾಚ್ ಅಂತ ಹೇಳ್ತಾಯಿದ್ರು ಟೀಚರ್ಸ್. ನಾವೆಲ್ಲ ತುಂಬ ಒಗ್ಗಟ್ಟು, ತುಂಬ ಒಬ್ರನ್ನೊಬ್ರು ತುಂಬ ಹಚ್ಕೊಂಡಿದ್ವಿ, ಯಾರೂ ಬಿಟ್ಕೊಡ್ತಾ ಇರಲಿಲ್ಲ. ಹಾಗೆ ತುಂಬ ಒಳ್ಳೆಯವರು, ಯಾರು ತಪ್ಪು ಮಾಡಿ ಇದು ಮಾಡ್ತಾ ಇರಲಿಲ್ಲ, ನಾವು ತಪ್ಪು ಮಾಡದೇ ಇದ್ದಾಗ ನಾವು ಒಪ್ಕೋತಾ ಇರಲಿಲ್ಲ. ಈ ಥರ ಇತ್ತು ನಮ್ಮದು ಬ್ಯಾಚು. ಅದ್ರ ಬಗ್ಗೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಒಂದು ಇನ್ಸಿಡೆಂಟ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಅವ್ರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಅಂದರೆ, ಇವನು ಹುಡುಗ, ಇವನು ಹುಡುಗಿ, ಇವಳು ಹುಡುಗಿರ ಹತ್ರ ಅಷ್ಟೇ ಮಾತಾಡಿಸು, ಹುಡುಗರನ್ನ ಮಾತಾಡಿಸ್ಬೇಡ, ಅಥವಾ ಹುಡುಗಿರನ್ನ ಮಾತಾಡಿಸ್ಬೇಡ. ದಯವಿಟ್ಟು ಈ ಥರ ಬೆಳೆಸ್ಬೇಡಿ. ಕೋವಿಡ್ ಸ್ಕೂಲಲ್ಲಿ ಮಕ್ಕಳನ್ನ ಬೆಳೆಸಿ ಹುಡುಗಿರನ್ನ ರೆಸ್ಪೆಕ್ಟ್ ಮಾಡಬೇಕು. ನಿನ್ನ ಜೊತೆ ಇರೋ ಹುಡುಗಿನೋ, ನಿನ್ನ ತಂಗಿನೋ, ಅಕ್ಕನೋ, ನಿಮ್ಮ ಅಮ್ಮನೋ ಹೇಗೆ ನೋಡ್ತೀಯೋ ಹಾಗೇ ನೋಡಬೇಕು. ಅವ್ರಿಗೂ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಾವು ಅದೇ ಭಾವನೆಯಲ್ಲಿದ್ದರೆ ಮುಂದೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವರಿಂದ ಯಾವುದೇ ರೀತಿ ತೊಂದರೆ ಸಮಾಜಕ್ಕೂ ಆಗಲ್ಲ. ಆ ಥರ ಮಕ್ಕಳು ತುಂಬ ಒಳ್ಳೆಯ ಮಕ್ಕಳಾಗಿ ಬೆಳೀತಾರೆ. ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಅಂಥ ಒಂದು ಒಳ್ಳೆಯ ಚೈಲ್ಡ್ಹುಡ್ ನನಗೆ ಸಿಕ್ಕಿದೆ. ನಾವು ಯಾವತ್ತೂ ಕೂಡ ಹುಡುಗ ಹುಡುಗಿ ಅನ್ನೋ ಭೇದ ಭಾವನ ಅಪ್ಪ ಅಮ್ಮ ಯಾರೂ ತುಂಬಲಿಲ್ಲ, ಟೀಚರ್ಸ್ ತುಂಬಲಿಲ್ಲ. ಇವತ್ತಿಗೂ ಆ ಒಂದು ಒಳ್ಳೆ ಬಾಂಧವ್ಯನ ಉಳಿಸ್ಕೊಂಡು ಹೋಗಿದ್ದೀವಿ. ದಯವಿಟ್ಟು, ನಾನಂತೂ ನನ್ನ ಮಗನಿಗೆ ಹಾಗೆ ಬೆಳೆಸಿದ್ದು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಚಿಕ್ಕವರಿದ್ದರೆ ಈಗಲಿಂದನೇ ಹೇಳ್ತಾ ಬನ್ನಿ. ಎಲ್ಲರೂ ಫ್ರೆಂಡ್ಸನ್ನ ಫ್ರೆಂಡ್ಸಾಗಿ ನೋಡೋಕ್ಕೆ ಹೇಳಿ. ಜೆಂಡರ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. ಬಿಕಾಸ್ ಕಳೆದೋದ ಆ ದಿನಗಳು ಮತ್ತೆ ಸಿಕ್ಕಲ್ಲ. ಉಳಿಯೋದು ನೆನಪುಗಳು ಮಾತ್ರ. ಅದೇ ನೆನಪುಗಳು ಈಗ ನಮ್ಮಲ್ಲಿರೋದು. ನಮ್ಮ ಹೋಲ್ ಬ್ಯಾಚಲ್ಲಿ ಫಸ್ಟ್ ಮದುವೆ ಆಗಿದ್ದು ನಂದೇ. ಸೊ ನನ್ನ ಮಗನ ಎಲ್ಲರ ಮಕ್ಕಳಿಗಿಂತ ದೊಡ್ಡವನು. ಏನಾಗಿದೆ,
ನಾವು ಇವತ್ತಿಗೂ ನಾವು LKG UKG ಅಥವಾ ಬೇಡ ಪ್ರೈಮರಿಯಲ್ಲಿ ಏನು ಆಟಾಡ್ಕೊಂಡು ಮಾತಾಡ್ಕೊಂಡಿದ್ವೋ ಅದೇ ಒಂದು ಕ್ಷಣಗಳನ್ನು ಮರುಕಳಿಸ್ಕೊಂಡು ಅದೇ ಮಾತಾಡ್ತಾ ಇದ್ವಿ. ಆ ಕ್ಷಣಕ್ಕೆ ನನಗೇ ಮರ್ತೋಯ್ತು ನನಗೂ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ. ನಿಜವಾಗ್ಲೂ ಮಕ್ಕಳ ಜೊತೆ ನಾವು ಇದ್ದಾಗ ನಮಗೆ ನಾವು ತುಂಬ ದೊಡ್ಡವರು, ರೆಸ್ಪಾನ್ಸಿಬಲ್ ಅಂತ ಅನಿಸುತ್ತೆ. ಅದೇ ನಮ್ಮ ಗೆಳೆಯರು ಗೆಳತಿಯರ ಜೊತೆ ಇದ್ದಾಗ ನಿಜವಾಗ್ಲೂ ಗೊತ್ತಾಗಲ್ಲ ನಾವು ನಮ್ಮ ವಯಸ್ಸೇನು, ನಾವು ಎಲ್ಲಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಅಂತ. ಹಾಗೆ ನನ್ನ ವ್ಲಾಗಿಂಗ್ ಬಗ್ಗೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಎಲ್ಲ ಡೀಟೇಲಾಗಿ ಕೇಳ್ತಾಯಿದ್ರು, ತಿಳ್ಕೊಂಡ್ರು, ತುಂಬ ಅಪ್ರಿಷಿಯೇಟ್ ಮಾಡಿದರು, ಎನ್ಕರೇಜ್ ಮಾಡಿದರು. ನಮ್ಮ ಊರು ಪುಟ್ಟ ಊರೇನಲ್ಲ, ನಮ್ಮದು ತಾಲೂಕು. ಸೊ ಇಂಥ ಊರಲ್ಲೂ ಕೂಡ ಎಲ್ಲರ ಮನೆ ಎಲ್ಲ ಪೇರೆಂಟ್ಸ್ ನಮಗೆ ಗೊತ್ತು, ನಾವು ಎಲ್ಲ ಪೇರೆಂಟ್ಸ್ಗೂ ಗೊತ್ತು. ಹೆಚ್ಚು ಕಡಿಮೆ ಈ ಥರ ಒಂದು ಬಾಂಧವ್ಯ ತುಂಬ ಅಪರೂಪ. ಇವತ್ತಿಗೂ ಅಷ್ಟೇ ನಾನು ಅದನ್ನು ಎಂಜಾಯ್ ಮಾಡಿದೆ. ಆವತ್ತಿನ ದಿನ ಮತ್ತೆ ನಾನು ಸ್ಕೂಲಲ್ಲೇ ಇದ್ದೀನಿ ಅನ್ನೋ ಒಂದು ಫೀಲಿಂಗಲ್ಲಿ ಇದ್ದೆ ನಾನು ಅವತ್ತು. ಹಾಗೆ ನನ್ನ ಕ್ಲಾಸ್ ಟೀಚರ್, ನಾವು 10th ನಮಗೆ ಕ್ಲಾಸ್ ಟೀಚರ್ ಒಬ್ಬರು ಇದ್ದರು. ಆ ಕ್ಲಾಸ್ ಟೀಚರ್ ಮನೆಗೆ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬಂದ್ವಿ. ಈಗ ಅಲ್ಲಿಗೆ ಹೊರಟಿರೋದು. ನಮ್ಮ ಸರ್ ರುದ್ರೇಶ್ ಅಂತ ಹೇಳಿ ಸೈನ್ಸ್ ತೊಗೊಳ್ತಾಯಿದ್ರು. ಸರು ಲಾ ಕಾಲೇಜ್ ಲೆಕ್ಚರರ್ ಕೂಡ, ನಮಗೆ ಸೈನ್ಸ್ ತೊಗೊಳ್ತಾಯಿದ್ರು. ಹಾಗೆ ನಮಗೆ ಫುಲ್ ಟೈಮ್ ಕ್ಲಾಸ್ ಟೀಚರ್ ಆಗಿಬಿಟ್ರು. ತುಂಬ ಒಳ್ಳೆಯ ಸಮಯನ ನಾವು ಆ ಒಂದು ವರ್ಷ, ಕೊನೆಯ ವರ್ಷ ತುಂಬ ಕಳೆದಿದ್ದೀವಿ, ಒಳ್ಳೆಯ ಕ್ಷಣಗಳನ್ನು ಕಳೆದಿದ್ದೀವಿ. ಸರ್ ಜೊತೆಗೆ ಎಲ್ಲ ನಡೆದಂಥ ವಿಷಯಗಳನ್ನು ಮತ್ತೊಮ್ಮೆ ಮಾತಾಡಿ, ಒಂದು ಇನ್ಸಿಡೆಂಟ್ಸ್ ಏನೇನೋ ಆಗಿತ್ತು ಕ್ಲಾಸಲ್ಲಿ ಅದೆಲ್ಲದನ್ನು ನಾವು ಮತ್ತೆ ಮಾತಾಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದೃಷ್ಟವಂತರಿಗೆ ಅಷ್ಟೇ ಈ ಒಂದು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತೀನಿ. ಅವತ್ತು ಭಾನುವಾರ ಆಗಿದ್ದರಿಂದ ನನ್ನ ಬೇರೆ ಟೀಚರ್ಸ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇವತ್ತಿಗೂ ಕೂಡ ನನ್ನ ಟೀಚರ್ಸ್ ಸರ್ವಿಸಲ್ಲಿದ್ದಾರೆ. ಕನ್ನಡ, ಹಿಂದಿ ಎಲ್ಲ ಟೀಚರ್ಸ್ ಇದ್ದಾರೆ. ಇನ್ನು ಸಿಸ್ಟರ್ಸ್ ನಿಮಗೆಲ್ಲ ಗೊತ್ತಿರಬೇಕು, ಕಾನ್ವೆಂಟ್ ಅಂದ ತಕ್ಷಣ ನನ್ಸ್ ಅಂದರೆ ಸಿಸ್ಟರ್ಸ್ ಇರ್ತಾರೆ. ಅವರು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಒಂದೊಂದು ಟೈಮಲ್ಲಿ ಒಂದೊಂದು ಊರಿಗೆ. ಸೊ ಅವರಲ್ಲಿ ಯಾರೂ ಇಲ್ಲ. ಬಟ್ ಲ್ಯಾಂಗ್ವೇಜ್ ಟೀಚರ್ಸ್, ನಮ್ಮ PE ಟೀಚರ್, ಮ್ಯಾಥ್ಸ್ ಟೀಚರ್ಸ್ ಎಲ್ಲ ಇದ್ದಾರೆ. ಸರ್ ನಮಸ್ತೆ ಸರ್. ನಿಮ್ಮ ಸ್ಕೂಲ್ ಫ್ಯಾಮಿಲಿ ಸರ್. ಎಲ್ಲಿದ್ರು ಕಾಣಿಸ್ತಾನೆ ಸರ್ ಅವನು. ಹೆಂಗಿದ್ದೀರಾ ಸರ್? ಗಾಯತ್ರಿ ಅಂತ ಸಿಗ್ತಿರ್ತಾರೆ, ಹರ್ಷ ಅವಾಗ ಸಿಗ್ತಾರೆ. ಅಂದ್ರೆ ಏನು ಭೇಟಿ ಆಗಿರೋದು ಇಲ್ಲ, ಮೆಸೇಜ್ ಅಲ್ಲಿ. ಅವ್ರು ಯಾರು ಗೊತ್ತಿಲ್ಲ. ಸಪ್ನನ್ ಮಗಳು. ನೀವ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೆಂಗಿದ್ದೀನಿ? ಫುಲ್ ಆನ್ ಡ್ಯೂಟಿ. ಗಿಡ ಹಾಕ್ತಾ ಇದ್ದೀರಾ ಸರ್? ಜಸ್ಟ್ ಈಗ ಇವತ್ತು ಪ್ಲಾಂಟೇಶನ್ ಮಾಡಿದ್ವಿ. ಓ, ಒಳ್ಳೆ ನೀರು, ಒಳ್ಳೆ ನೀರು. ಮನೆ ಮುಂದೆ ಒಂದು ಬೋರ್ ಇದೆ, ಅದನ್ನು ತಗೊಂಡಿದ್ದೀವಿ ಕನೆಕ್ಷನ್. ಈಗ ಮೇಜರ್ ಸೋರ್ಸ್ ಒಳ್ಳೆ ನೀರು. ಡಿಸೆಂಬರ್ದಾಗ ಪ್ರಾಬ್ಲಮ್ ಇಲ್ಲ, ಆಮೇಲೆ ಮಳೆ ಯೂಶಲಿ ಪ್ರಾಬ್ಲಮ್ ಇಲ್ಲ. ಈ ಸರಿ ಇಷ್ಟು ಬಂತಲ್ಲ, ಇವಾಗ ಜಸ್ಟ್ ಒಂದು 3-4 ಡೇಸ್ ನಮಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಶಾಂತ್ ಬೇಡ ಸರ್, ಹೊರಟ್ಬಿಡ್ತೀವಿ. ಮತ್ತೇನೇ ಹಂಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗಿ ಸರ್, ನಿಮ್ಮನ್ನ ವೇಟ್ ಮಾಡಕ್ಕೆ. ಅಲ್ಲ ಸರ್, ನೀವು ಕೆಲಸ ಮಾಡ್ತೀರಿ, ಮುಗಿಸ್ಕೊಳ್ಳಿ. ನಾವು ಎಲ್ಲಿಂದ ಬಂದಿರೋದು? ಹುಬ್ಳಿ. ನೋಡಿ ಮತ್ತೆ ಅಲ್ಲಿಂದ ಬಂದಾಳೆ. ಇಬ್ಬರು ನೀವು ಲೋಕಲ್ಸ್. ಅವಳು ಎಲೆಕ್ಷನ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಎಲ್ಲ ಕಡೆ ಕ್ರ್ಯಾಕರ್ಸ್ ಸೌಂಡ್ ನಿಮಗೆ ಡಿಸ್ಟರ್ಬ್ ಆಗ್ತಾನೂ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ಈಗ ನಮ್ಮ ಮತ್ತು ನಮ್ಮ ಕ್ಲಾಸ್ ಟೀಚರ್ ಕಾನ್ವರ್ಸೇಷನ್ ನೀವು ಕೇಳ್ತೀರಾ. ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಕೇಳಿಸ್ಕೊಳ್ಳಿ. ನಮ್ಮ ಬ್ಯಾಚ್ ಹೇಗಿತ್ತು, ನಾವು ಹೇಗಿದ್ವಿ, ಏನೆಲ್ಲ ಒಂದು ನಾವು ಹೇಳಿದ್ನಲ್ಲ ಲೈಫ್ ಟೈಮ್ ನೆನಪಿಟ್ಕೊಳ್ಳೋವಂಥ ಒಂದು ಆ ವರ್ಷ, ಅಷ್ಟೆಲ್ಲ ನಾವು ಅಚೀವ್ಮೆಂಟ್ ಅಂತ ಹೇಳಬೇಕು. ಅಥವಾ ನಾವು ಹೇಳ್ದಂಗೆ ನಮ್ಮ ಟೀಚರೇ ಹೇಳ್ದಂಗೆ ನಾವು ರೆಬೆಲ್ಸ್ ಅಂತಲೇ ಹೇಳ್ಬೋದು. ಹಾಗೇ ಹೇಳ್ತಿದ್ರು. ನಮ್ಮ ಬ್ಯಾಚನ್ನು ಹ್ಯಾಂಡ್ಲ್ ಮಾಡೋಕ್ಕೆ ತುಂಬ ಸ್ಟ್ರಾಂಗಾಗಿ ವಿಲ್ ಪವರ್ ಇರೋರು ಅಥವಾ ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡೋ ಟೀಚರ್ಸ್ ಆ ಥರ ಬೇಕು ಅಂತಲೇ ಜಡ್ಜ್ ಮಾಡ್ತಾಯಿದ್ರು. ಇವತ್ತಿಗೆ ಅದು ನೆನೆಸ್ಕೊಂಡಾಗ ಖುಷಿ ಆಗುತ್ತೆ. ಏನೋ ಒಂದು ರೀತಿ ತಮಾಷೆ ಅಂತ ಅನಿಸ್ಬೋದು, ಬಟ್ ಆವಾಗ ನಾವು ನಮ್ಮ ಮೈಂಡ್ಸೆಟ್ ಎಲ್ಲ ನೆನೆಸ್ಕೊಂಡ್ರೆ ಇವಾಗ್ಲೂ ಹೌದು ನಾವು ಮಾಡಿದ್ದೆ ಸರಿ ಅಂತಲೇ ಇವತ್ತಿಗೂ ಅನಿಸುತ್ತೆ. ಸೊ ನಾವು ಸರ್ ಮನೆಗೆ ಹೋಗಿ ಅದೆಲ್ಲ ಅವರು ಪ್ಲ್ಯಾಂಟೇಷನ್ ಮಾಡಿದ್ರು, ನರ್ಸರಿ ಮಾಡಿದರು ಅಡಿಕೆದು. ಹಾಗೆ ನಮ್ಮ ಸರ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ನೊಂದು ಮಾತು ನಾನು ಸೇರಿಸ್ಬೇಕಿತ್ತು.
ಲಾ ಕಾಲೇಜ್ ಲೆಕ್ಚರಿಂಗ್ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಸ್ಕೂಲ್ ಪ್ರೊಫೆಷನ್ನ ರಿಸೈನ್ ಮಾಡಿಬಿಟ್ಟು ಅವರು ತೋಟ ಮಾಡ್ತಾ ಇದ್ದಾರೆ. ಅವರು ಜಮೀನಿದೆ, ಜಮೀನು ನೋಡ್ಕೊಳ್ತಾ ಇದ್ದಾರೆ. ಸೊ ರೈತಾಪಿ ಜೀವನಕ್ಕೆ ಹೋಗಿದ್ದಾರೆ. ಅದನ್ನು ನೋಡಿದ್ದು ನನಗೆ ಇನ್ನೂ ಖುಷಿ ಆಯಿತು. ಅಷ್ಟೆಲ್ಲ ನಾಲೆಜ್ ಇರುವಂಥ ವ್ಯಕ್ತಿ ಈ ಒಂದು ವೃತ್ತಿಗೂ ಕೂಡ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತೇಳಿ ನಮಗೆ ಹೆಮ್ಮೆನೇ ಅನಿಸ್ತು ಅವ್ರನ್ನ ನೋಡಿ. ಹಾಗೆ ಅಲ್ಲಿ ಒಂದು 2-3 ಜರ್ಸಿ ಆಕಳಿತ್ತು, ಹಾಗೆ 2 ದೇಸಿ ಆಕಳಿತ್ತು. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇದ್ದೆ, ಅದು ಒಂಥರ ಬುದ್ಧಿ ಬಂದುಬಿಟ್ಟಿದೆ ಇವಾಗ ನಿಮಗೆಲ್ಲ ನಾನು ಹೇಳ್ತಾ ಇರ್ತೀನಿ ಗೊತ್ತಿರೋದನ್ನು. ಹಾಗೆ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಈ ಆಕಳದ ಹಾಲು ಕುಡೀರಿ, ಬಳಸ್ರಿ, ಹಾಗೆ ಈ ಆಕಳದ ಯಾರೂ ಬಳಸೋಕೆ ಹೋಗಬೇಡಿ, ಆದಷ್ಟು ಈ ಥರ ಕೊಂಡ್ಕೊಂಡು ಕುಡೀರಿ, ತುಪ್ಪ ಬಳಸ್ರಿ, ಗಾಣದೆಣ್ಣೆ ಬಳಸ್ರಿ ಅಂತ ಎಲ್ರಿಗೂ ನಾನು ಅಡ್ವೈಸ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ನಾವು ಲಂಚ್ ಮಾಡುವಾಗೂ ಅಷ್ಟೇ ನಮ್ಮ ಮೈದಾ ತಿನ್ನಬೇಡಿ ಅಂಥೇಳಿ ನಾನು ತಿನ್ನಲ್ಲ ಅಂತ ಹೇಳ್ತಾಯಿದ್ದೆ. ಸೊ ಗೊತ್ತಿಲ್ಲ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ, ನಾ ಅಳವಡಿಸ್ಕೊಂಡಿರೋದನ್ನು ಆದಷ್ಟು ನಾನು ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಕ್ಕೇ ಇಷ್ಟಪಡ್ತೀನಿ. ಹಾಗೆ ಒಂದು ಚಿಕ್ಕ ಹುಡುಗಿನೂ ನೀವು ನೋಡ್ತಾ ಇದ್ದೀರಾ, ಅದು ನನ್ನ ಫ್ರೆಂಡ್ ಮಗಳು. ನನ್ನ ಫ್ರೆಂಡ್ ಎಂಜಿನಿಯರ್, ಇನ್ನೊಬ್ಬ ಫ್ರೆಂಡ್ ಕೂಡ ಅವಳು ಡಿಗ್ರಿ ಆಗಿದ್ರು, ಅವಳು ಕೂಡ ಹೋಮ್ ಮೇಕರ್ ಅಷ್ಟೇ. ಅಷ್ಟೇ ಅಂತ ನಾನು ಬಳಸಬಾರ್ದು ಆ್ಯಕ್ಚುಲಿ ಪದ, ಬಿಕಾಸ್ ಎಲ್ಲರಿಗಿಂತ ಜಾಸ್ತಿ ಸ್ಟ್ರಗಲ್ ಮಾಡೋದು ಅವರೇ. ರೆಸ್ಪಾನ್ಸಿಬಿಲಿಟಿ, ಮಕ್ಕಳನ್ನು ನೋಡೋದು, ಡ್ರಾಪ್ ಮಾಡು, ಪಿಕಪ್ ಮಾಡು, ಎಲ್ಲದೂ ಮಾಡೋದೇ ಹೋಮ್ ಮೇಕರ್ಸ್ ಜಾಸ್ತಿ. ಹಾಗೆ ನಾನು ಟೀಚರ್ ಪ್ರೊಫೆಷನಲ್ ರಿಸೈನ್ ಮಾಡಿದ್ಮೇಲೆ ಯೂಟ್ಯೂಬರ್ ಆಗಿರೋದು ನಿಮ್ಗಂತೂ ಗೊತ್ತೇ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ರುದ್ರೇಶ್ ಸರ್ ಅಂತ ನಮ್ಮ ಕ್ಲಾಸ್ ಟೀಚರ್. ನಾವು 10th ಸರ್ ಬಂದರು. ಒಂದು ಒಳ್ಳೆ ಚೇಂಜಸ್ ಆಗಿದ್ದು ನಮ್ಗೆ ಆವಾಗ. ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಸರ್ ಯಾಕೆ ಬಂದರು ಅಂತ ನಮ್ಮ ಕ್ಲಾಸ್ಗೆ. ಸರ್ ಇವಾಗ ಏನು ಮಾಡ್ಕೊಂಡಿದ್ದೀರಾ? ಈಗ ಲಾ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಹೌದು, ನಾವು ಬಂದ ಮೇಲೆ ಇನ್ನೂ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ಸ್ಕೂಲಲ್ಲಿ? 4 years. ಸೊ ಇವಾಗ ನಾವು ನಿಮ್ಮನ್ನು ಈಗ ಜಸ್ಟ್ ಹೊಲದಲ್ಲಿ ನೋಡಿದ್ವಿ. ಇದೇನು ಸರ್ ಇದು, ಈ ಪ್ರೊಫೆಷನ್ನು ಕೂಡ ಮಾಡ್ಕೊಂಡು ಹೋಗ್ತಿದ್ದೀರಾ ಹೇಗೆ? ಹಾಂ, ನಮ್ಮ ತಂದೆ ಅವಾಗ ನಿಮ್ಮ ಸ್ಕೂಲಿಗೆ ಬಂದಾಗಲೇ ನಮ್ಮ ತಂದೆ ತೀರ್ಕೊಂಡ್ರು. ಹೌದಾ ಸರ್? ಓಕೆ. ಅಗ್ರಿಕಲ್ಚರು, ಮನೆ ಜವಾಬ್ದಾರಿ ನನಗೆ. ಓ, ಅದನ್ನು ಸೊ ಎಲ್ಲದನ್ನು ಜೊತೆಗೆ ಪಾರ್ಲಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್? ನಮ್ಮ ಬ್ಯಾಚ್ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಸರ್. ಕುಶಲ್ ನೀನು ಹಿಡ್ಕೋ ಸರ್, ಚೆನ್ನಾಗಿ ಕಾಣ್ತಾರೆ. ಆ ಕಡೆಯಿಂದನೇ ನನಗೆ ಭಾಳಷ್ಟು ಜನ ಹೇಳ್ತಾ ಇದ್ರು, ನಿಮ್ಮೆಲ್ಲ ಟೀಚರ್ಸ್, ನಿಮ್ಗೆ ಗೊತ್ತಿರೋ ವಿಷಯ, ಪ್ರಭುದೇವ್ ನಿಮ್ಮ ಕ್ಲಾಸ್ ಟೀಚರ್ ಆಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದರು. ಸಲ್ಮಾ ಸಿಸ್ಟ್ರು ಬೇರೆ ಟೀಚರ್ಸ್ನೆಲ್ಲ ಕನ್ಸಲ್ಟ್ ಮಾಡಿದ್ರು, ಯಾವ ಟೀಚರ್ಸು ನಿಮಗೆ ಕ್ಲಾಸ್ ಟೀಚರ್ ಆಗಲಿಕ್ಕೆ ರೆಡಿ ಆಗಲಿಲ್ಲ. ಏನು ಅಂತೇಳಿದ್ರೆ ನಿಮ್ಮನ್ನು ಒಂದು ರೀತಿ ಟೆರಿಬಲ್ ಸ್ಟೂಡೆಂಟ್ಸ್ಗಳು ಅನ್ನೋ ರೀತಿಯಲ್ಲಿ ಅವ್ರ ಭಾವನೆ ಇತ್ತು. ಈವನ್ ರೆಬಲ್ಸ್ ರೀತಿಯಲ್ಲಿ ಸಲ್ಮಾ ಕರೆದ್ಬಿಟ್ಟು, ಸಿಸ್ಟರ್ ಸಲ್ಮಾ ಕರೆದ್ಬಿಟ್ಟು ನನಗೆ, ಆರ್ ಯು ಟೇಕಿಂಗ್ 10th standard ಕ್ಲಾಸ್ ಟೀಚರ್? ನಾನು ವಿತೌಟ್ ನನಗೆ, ಯಾಕಂದರೆ ನಾನು ಫಸ್ಟು ಇಂಪ್ರೆಸ್ ಆಗಿದ್ದ ಕ್ಲಾಸು ಇದು. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡಿದೆ, ವಿತೌಟ್ ಥಿಂಕಿಂಗ್ ಅಕ್ಸೆಪ್ಟ್ ಮಾಡಿದೆ. ಬಟ್ ವಿ ಕೇರ್, ದೇ ಆರ್ ವೆರಿ ಟೆರಿಬಲ್. ನಾನು ಹೇಳಿದೆ, ಐ ವಿಲ್ ಚೇಂಜ್ ದಮ್ ಸಿಸ್ಟಮ್. ಸರ್ ನೀವು ಬೈದಿರಂತ ಒಂದೇ ಒಂದು ಸ್ಟೂಡೆಂಟ್ ಜೈವಿ. ಕರೆಕ್ಟ್ ಸರ್, ಅಲ್ಲಿ ಕಿಕ್ಕೆ ಹೊಟ್ಟತ್ತ ಕ್ಲಾಸ್ ಅಂತ. ಮೊನ್ನೆನೂ ಅದೇ ಹೇಳಿದೆ. ಮೊನ್ನೆ ಸಿರಿವನದಲ್ಲೂ ಕೂಡ ನಾನು ಯಾರಿಗೂ ಬೈದಿಲ್ಲ, ಯಾವ ಸ್ಟೂಡೆಂಟ್ಸಿಗೂ ಹೊಡೆದಿಲ್ಲ. ಒಬ್ಬನಿಗೆ ಮಾತ್ರ ನಾನು ಬೈದಿದ್ದೀನಿ, ಅದು ಜೈವಿಗೆ. ಗರ್ಲ್ಸು ಆಲ್ಮೋಸ್ಟ್ ಯೂನಿಟಿ ಇದ್ದು, ಹುಡುಗರಲ್ಲಿ ಮಾತ್ರ ಅದು ಇರಲಿಲ್ಲ. ಸೊ ಅದು ಆಗಬೇಕು, ಆ ಕೋಆರ್ಡಿನೇಷನ್ ಇರಬೇಕು, ಮತ್ತು ಹೀಗಿರಬೇಕು ಹಾಗಿರಬೇಕಂತ ಒಂದಿಷ್ಟೆಲ್ಲ ಗೈಡೆನ್ಸ್ ಮಾಡಿದೆ. ಹಾಗೆ ನಡ್ಕೊಂಡ್ರಿ, ಆ ರೀತಿ ಚೇಂಜಸ್ ಆಗಿದೆ. ಆಮೇಲೆ ಅದನ್ನು ನಾವು ಸಾಧನೆ ಮಾಡಿ ತೋರಿಸಿದ್ವಿ. ಯಾವಾಗ ಅಂತ ಹೇಳಿದ್ರೆ ಆ್ಯನ್ಯುವಲ್ ಡೇನಲ್ಲಿ ಒಂದೇ ಮಾತ್ರ ಸಿಸ್ಟರ್ ಸ್ವಲ್ಪ ರಿಪೀಟ್ ಮಾಡಲಿಕ್ಕೆ. ಸರ್ ರಿಸಲ್ಟ್ ಹೇಳ್ಬಿಡಿ ಸರ್, ಎಷ್ಟು ಬಂತು ನಮ್ಮ ಬ್ಯಾಚಿನ ಅಂತ. ಅಲ್ಲ, ಟಾಪರ್ ಎಲ್ಲ ಪಾಸ್ ಆಗಿದ್ರು, ಒಂದು ಯಾರೋ ಫೇಲ್ ಇಲ್ಲ ಅಂದ್ರಲ್ಲಿ. ವಿಜಯ್ ಎಲ್ಲರೂ ಪಾಸ್ ಆಗಿದ್ರು. ಅದನ್ನ ಅವ್ರು ರಿಮೆಂಬರ್ ಮಾಡ್ಕೊಂಡ್ರು. ಇವತ್ತು ಹೆಂಗ ಅನ್ಸುತ್ತೆ ಸರ್, ನಿಮ್ಮ ಸ್ಟೂಡೆಂಟ್ಸ್ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇದ್ದಾರೆ, ಬಿಸ್ನೆಸ್ ಅಲ್ಲೂ ಇದ್ದಾರೆ, ಜಾಬ್ ಅಲ್ಲೂ ಇದ್ದಾರೆ. ಅಚೀವ್ಮೆಂಟ್ ಎಲ್ಲರೂ ಆವತ್ತಿನ ಪರಿಸ್ಥಿತಿನಲ್ಲಿ. ಈಗ ಆವತ್ತು ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ಸಂದೀಪ್ ಸಂತೋಷ್ ಏನೋ ಹೋಗ್ತಾರೆ ಬಿಡು, ಅವ್ರದ್ದೇನೋ ಇದೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಬಟ್ ಅದರ್ಸ್ಗಳು ಇಲ್ಲ, ಇವಂದು ಏನೋ ಇತ್ತು, ಬಿಸ್ನೆಸ್ ಇತ್ತು. ಸರ್ಪ್ರೈಸಿಂಗ್ಲಿ ಅವರು ಟಾಪರ್ ಆಗಿದ್ರು ಕ್ಲಾಸಲ್ಲಿ. ಈಗ ಬಟ್ ಎಲ್ಲರೂ ಒಂದು ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಇದೆ.
ಕಂಟಿನ್ಯೂಸ್ ಆಗಿ ಒಂದು 10 to 20 minutes 100 questions ಇಟ್ ಮಾಡಿದ್ರು. ಹೌದು ಹೌದು. ಪ್ರತಿಯೊಂದು ಆನ್ಸರ್ ಮಾಡಿದ್ರು. ಹ್ಞೂ ಸರ್, ಅದೇನೋ ಮಾಡಿ ಯಾವಾಗ ಕಣ್ಣಲ್ಲಿ ಬಂತು ನಾವು ಅಷ್ಟೇ ಇದ್ಕೊಂಡ್ವಿ. ಅಲ್ಲೇ ಅದು ನಡೆದಿದ್ದು ಆ ಕ್ಲಾಸ್ ಅಲ್ಲಿ ನಡೆದಿದ್ದು. ಅವ್ರಿಗೆ ಇಟ್ ಮಾಡಿದ್ರು 100 questions ಫುಲ್ ಕಂಟಿನ್ಯೂಸ್, ಒಂದು ಸ್ಟಾಪ್ ಇಲ್ದಂಗೆ ಹೇಳ್ತಾ ಅವ್ರ ಆನ್ಸರ್ಸ್. ಹಿಂಗ್ ಬರೋದು ಹಿಂಗ್ ಕೊಡೋದು ಬರೋದು ಮಾಡಿದ್ರೆ ನಮಗೆ ಎಷ್ಟೋ ಗೊತ್ತಿರಲಿಲ್ಲ ಆನ್ಸರ್ಸ್ಗಳು ಎಲ್ಲ ಹೇಳಿದ್ರು. ಅವ್ರು ಕಣ್ಣೀರಾಗ ಶುರು ಮಾಡಿದ್ರು. ಅವ್ರು ಇನ್ನೊಂದಿನ ಕ್ವಶನ್ ಕೇಳೋರು ಅಷ್ಟೇ ಇದ್ಕೊಂಡು. ಸೊ ಅಲ್ಲಿಗೆ ಸಿಸ್ಟರ್ ಸಲ್ಮಾ ಬಂದ್ರು. ವೈ ಓಲ್ಡ್ ಕ್ಲಾಸ್ ಸ್ಟ್ಯಾಂಡಿಂಗ್ ಅಂತಂದ್ರು. ಕ್ಲಾಸ್ ಟೀಚರ್ ಬೇಡ ಅಂತ ಹೇಳಿ ಇವ್ರಿಗೆ ಕ್ಲಾಸ್ ಟೀಚರೇ ಬೇಡ ಅಂತ ಡಿಸೈಡ್ ಮಾಡಿದ್ರು. ಎಲ್ಲರೂ ಬಂದು ಸಬ್ಜೆಕ್ಟ್ ಮಾಡ್ಕೊಂಡು ಹೋಗ್ರಿ, ಕ್ಲಾಸ್ ಟೀಚರ್ ಬೇಡ ಇವರಿಗೆ ಅಂತ. 15 days ಯಾರು ಕ್ಲಾಸ್ ಟೀಚರ್ ಬರಲಿಲ್ಲ ಸರ್. ಆಮೇಲೆ ನೀವು ಬಂದ್ರಿ, ನೀವು ಬಂದ ಮೇಲೆ ನಿಮ್ಮ ಫಸ್ಟ್ ಕ್ಲಾಸ್ ಎಮೋಷನಲ್ ಸ್ಪೀಚ್ ಅಲ್ಲೇ ನಾವೆಲ್ಲರೂ ಇದು ಬೇಕು ನಮಗೆ, ಬೇಕು ನಮಗೆ. ನನಗೆ ಇದು ರೀಸನ್ ಗೊತ್ತಿರಲಿಲ್ಲ. ಹಾಂ ಸರ್, ಹ್ಞೂ ಸರ್, ಕ್ಲಾಸಲ್ಲಿ ಅವತ್ತೇ ಗಲಾಟೆ. ಹೌದು, ಕೇಳಿಲ್ಲ ನೀವು? ಕೇಳಿಲ್ಲ. ನನಗೇನಿತ್ತಂದ್ರೆ ನಿಮ್ಮ ಮೇಲೆ ಒಂದು ಅಭಿಮಾನ ಇತ್ತು. ಅವ್ರು ಹೇಳಿದ ಅದೇನಂತಲ್ಲ, ಡಾಕ್ಟರ್ ಹೇಳೋದು ಹಾಲು ಅನ್ನೋ ವೈದ್ಯರು ಹೇಳಿದ ಹಂಗೆ ಅವ್ರು ಹೇಳೋದಕ್ಕೂ ನಾನು ಇಮಿಡಿಯೇಟ್ ಆಗಿ ನಾನು ಮಾಡ್ತೀನಿ. ಪೀಸಸಲ್ಲಿ ನಿಮಗೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇರೋದಕ್ಕೆ ಮೊದಲು ಕ್ಷಮೆ ಕೇಳ್ತೀನಿ. ಯಾಕಂದರೆ ನನ್ನ ಸಿಹಿ ನೆನಪುಗಳು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಬಟ್ ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ, ಕೆಲವೊಬ್ಬರಿಗೆ ಅರ್ಥ ಆಗಿರಲ್ಲ. ಅದಕ್ಕೊಂದು ಕ್ಷಮೆ ಇರಲಿ. ಹಾಗೆ ಈ ವ್ಲಾಗ್ ಹೇಗನ್ನಿಸ್ತು, ನನ್ನ ಶಾಲೆ ಹೇಗನ್ನಿಸ್ತು, ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವ್ಲಾಗ್ನ ಮೇನ್ ಮೆಸೇಜ್ ಏನಂದರೆ, ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿ, ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡೋದನ್ನು ಹೇಳ್ಕೊಡಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಹುಡುಗರು ಹುಡುಗಿಯರು ಎಲ್ಲ ಒಂದೇ ಸಮಾನ ಮನೋಭಾವದಿಂದ ಬೆಳೆಯೋಕ್ಕೆ ನಾವು ಸಹಕಾರ ಮಾಡಬೇಕು. ನಾನು ಇದನ್ನು ತುಂಬ ರಿಕ್ವೆಸ್ಟ್ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಇಷ್ಟೇ. ಒಳ್ಳೆ ಪ್ರಜೆಗಳಾಗಬೇಕು ಅಂದರೆ ಒಳ್ಳೆ ಬೀಜಗಳನ್ನು ನಾವು ಇವತ್ತೇ ಬಿತ್ತಬೇಕು. ಒಳ್ಳೆಯ ಮನಸ್ಥಿತಿ ಅವರಲ್ಲಿ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ನಾವು ಅಲ್ಲಿಂದ ಬಂದು ನಮಗೆ ಸೇರಿದಷ್ಟು ಊಟ ಮಾಡಿಕೊಂಡು ನಾವು ಅಲ್ಲಿಂದ ಫ್ರೆಂಡ್ನ ಡ್ರಾಪ್ ಮಾಡಿ ಸ್ಟೇಷನ್ಗೆ ನಾನು ಊರಿಗೆ ಹೋಗಬೇಕಿತ್ತು. ಎಲ್ಲ ಡಿಸ್ಪರ್ಸ್ ಆದ್ವಿ. ಮತ್ತೊಮ್ಮೆ ನಾವೆಲ್ಲರೂ ಯಾವಾಗ ಭೇಟಿ ಆಗ್ತೀವೋ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.